ನಮಸ್ಕಾರ. ತೆಂಗಿನಕಾಯಿ ವ್ಯಾಪಾರ ಹೇಗೆ ಆಗುತ್ತದೆ ನಾವೀಗ ನೋಡೋಣ. ಮೈಸೂರು, ಮಂಡ್ಯ, ಶಿವಮೊಗ್ಗ, ತುಮಕೂರು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೆಂಗಿನ ಗಿಡಗಳಿವೆ. ಇದರಿಂದಾಗಿ ಅಲ್ಲಿ ತೆಂಗಿನಕಾಯಿ ವ್ಯಾಪಾರ ತುಂಬ ಜೋರಿದೆ. ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ವ್ಯಾಪಾರ ನಡೀತದೆ. ಇದು ಮಂಡ್ಯ ಜಿಲ್ಲೆ KR ತಾಲೂಕಿನ ಸಂತೆಬಾಚಳಿ ಹೋಬಳಿಯಲ್ಲಿ ವ್ಯಾಪಾರ ನಡೀತಾ ಇರೋದು. ತೆಂಗಿನಕಾಯಿ ವ್ಯಾಪಾರ ರೈತರು ತರ್ತಾರೆ, ಟ್ಯಾಕ್ಟ್ರಲ್ಲಿ ತರ್ತಾರೆ, ಬೈಕಲ್ಲಿ ತರ್ತಾರೆ, ತಂದು ಗುಂಪು ಹಾಕ್ತಾರೆ, ಗ್ರೇಡ್ ಮಾಡ್ತಾರೆ. ವ್ಯಾಪಾರಸ್ಥರು ಅವನ್ನ ಬಂದು ರೇಟ್ ಕೇಳಿ ಮಾತಾಡ್ತಾರೆ. ಆ ದಿನ 30 ರೂಪಾಯಿ ಎವರೇಜ್ ಆಗಿತ್ತು. ಕೆಲವರು 22, 25ರಿಂದ ಕೊಟ್ಟಿದ್ದಾರೆ. ಎವರೇಜ್ ಆಗಿ 22 ಹಿಡ್ಕೊಂಡು 31ರೊಳಗೆ ವ್ಯಾಪಾರ ಆಯಿತು. ಇಲ್ಲಿ ರೈತರು ತಿಳ್ಕೊಳ್ಬೇಕಾದಂಥ ಅಂಶ ಏನಂದರೆ, ವ್ಯಾಪಾರಸ್ಥರು ಜೋರಿರ್ತಾರೆ. ಒಂಚೂರು ನಾವು ರೈತರು ಡಲ್ ಇದ್ದರೆ ಪಕ್ಕಾ ವ್ಯಾಪಾರ ಅವ್ರು ಮಾಡೇ ಮಾಡ್ತಾರೆ. ನಾವಿಲ್ಲಿ ಹುಷಾರಾಗಿರಬೇಕು. ಅಂದರೆ ನಮಗೆ ವ್ಯಾಪಾರ ಬುದ್ಧಿ ಇರಬೇಕು. ಅಂದಾಗೆ ಇಲ್ಲಿ ನಮಗೆ ರೈತರಿಗೆ ಲಾಭ ಆಗ್ತದೆ. ಅವರು 3-4 ಜನ ಇದ್ದುಕೊಂಡು ವ್ಯಾಪಾರ ಮಾಡ್ತಾರೆ. 100 ಕಾಯಿಗೆ 3 ಕಾಯಿ ಹೆಚ್ಚಿಗೆ ತಗೊಳ್ತಾರೆ. ತೂಕದ ಮೇಲೆ ಮಾಡ್ತಾರೆ. ತೂಕಕ್ಕೆ KGಗೆ ಆ ದಿನ ಎವರೇಜಾಗಿ 22ರಿಂದ 30 ಇತ್ತು. ಇಲ್ಲಿ ಮುಗ್ಧ ರೈತರಿಗೆ ಅವಕಾಶವಿಲ್ವಾ ಅಂದರೆ ಅವ್ರಿಗೆ ನಷ್ಟ ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ವ್ಯಾಪಾರಸ್ಥರು ತುಂಬ ಜಾಣ್ಮೆಯಿಂದ ಮಾತಾಡಿ ತಮ್ಮ ವ್ಯಾಪಾರವನ್ನು ಕುದುರಿಸ್ತಾರೆ. ನೋಡಿ ಇಲ್ಲಿ ಹೇಗೆ ಥರ ಮಾಡ್ತಾಯಿದ್ದಾರೆ ಅಂದರೆ ಬೇಕು. ಹೀಗಾಗಿ ರೈತರು ನಾವು ಹುಷಾರಾಗಿರಬೇಕು. ಇನ್ನೊಂದೇನೆಂದ್ರೆ ನಮಗೆ ಇದು ಗೊತ್ತಿರಲಿಲ್ಲ. ನಾವು ಬಾಗಲಕೋಟೆ ಕಡೆದವರು. ಹೀಗಾಗಿ ಇಲ್ಲಂತ ಯಾವ ಥರ ವ್ಯಾಪಾರ ನಡೀತಿದೆ ನಮ್ಗೆ ಗೊತ್ತಿರಲಿಲ್ಲ. ತೆಂಗಿನಕಾಯಿ ತುಂಬ ಬರ್ತವೆ. ಎಷ್ಟು ಬರ್ತಾವಂದರೆ ಹತ್ತತ್ರ ಒಂದು 50 ಟನ್ವರೆಗೂ ಮಾಲ್ ಆಗ್ತದೆ. ಅಷ್ಟೊಂದು ಕಾಯಿಗಳು ಬರ್ತವೆ. ತೂಕ ಮಾಡ್ತಾರೆ, ಅಲ್ಲೇ ತೂಕ ಮಾಡಿ ತೊಗೊಳ್ತಾರೆ. ಆಮೇಲೆ ಕಾಯಿ ಡ್ಯಾಮೇಜ್ ಬರ್ತದೆ ಅವರು ವ್ಯಾಪಾರ ಮಾಡ್ತಾರೆ. ಇಲ್ಲಾಂದರೆ ಅದನ್ನು ಅಲ್ಲಿ ಬೀಸಾಕ್ತಾರೆ. ಒಟ್ಟಿನಲ್ಲಿ ನಾವು ತುಂಬ ಜೋರಾಗಿರಬೇಕು. ಅಂದರೆ ಅಲ್ಲಿ ಯಾವ ನಡೀತದೆ ವ್ಯಾಪಾರ, ಏನಿಲ್ಲ, ಎಷ್ಟು ಕೊಟ್ಟರೆ ಏನಾಗ್ತದೆ, ಮತ್ತು ತೂಕದಲ್ಲಿ ನಾವು ಗಮನ ಕೊಡಬೇಕು. ನೀವು ಕೊನೆಯಲ್ಲಿ ನೋಡಿ ಯಾವ ಥರ ತೂಕವನ್ನು ಅವ್ರು ನಮಗೆ ಮೋಸ ಮಾಡ್ತಾರಂತೆ. ಅಲ್ಲಿ ನಾನು ಅದನ್ನು ಅಲ್ಲಿ ಮಾತಾಡಿದ್ದೇನೆ, ಅಬ್ಜೆಕ್ಷನ್ ತೆಗೆದಿದ್ದೇನೆ ನಾನು. ಓಕೆ, ಧನ್ಯವಾದಗಳು. ನೋಡಿ ರೈತರೇ, ನಾವು ಎಲ್ಲೇ ಎದುರು ವ್ಯಾಪಾರ ಬುದ್ಧಿ ಇಟ್ಕೊಂಡ್ರೆ ಮಾಡಿದರೆ ನಮಗೆ ಲಾಭ, ಇಲ್ಲಾಂದರೆ ನಷ್ಟ. ಕೆಲವು ಜನ ಅದನ್ನು ಗೋಳಾಡ್ತಾಯಿದ್ರು. ಓಕೆ, ಧನ್ಯವಾದಗಳು. ಅಲ್ಲೇ ಕೊಟ್ಬಿಡು ಗಾಡಿ ಒಳಗೆ ತಂದು ಒತ್ತು ಸುರಿದು ಹೋಯ್ತು ಎಲ್ಲ ಮಾಡಿದ್ರೆ ತಲೆ ಮೇಲೆ ಬಿಡ್ತೀನಿ. ನಾವು ಹೇಳಿಬಿಟ್ಟೆ ಕೊಟ್ಟಿರೋದು ಅವ ಹಿಂಗೆ ಅದೇ ಮಾತಾಡಿದ್ದು. ಅದು ಅಕ್ಯುರೇಟ್ ಇಲ್ಲ, ಅದು ತೂಕ ಅಕ್ಯುರೇಟ್ ಇಲ್ಲ. 38 ಇಲ್ಲ. ಕೈ ಬಿಡೋಣ, ಕೈ ಬಿಡ್ರಿ, ಕೈ ಬಿಡ್ರಿ. 46, 42 47, 48 ಬರ್ತದೆ. 46